ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ. ಯಾರೆಲ್ಲ ಈ ಕತೆನ ಓದುವ ರೂಪದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಪೂರ್ತಿ ಬರವಣಿಗೆ ರೂಪದಲ್ಲಿ ನಿಮಗೆ ಪೂರ್ತಿ ಕತೆ ಸಿಗುತ್ತೆ. ಹಾಗೆ ಜೊತೆಗೆ ನನ್ನ ಧ್ವನಿ ಕೂಡ ಇರುತ್ತದೆ. ಋಣಾನುಬಂಧ ಭಾಗ 28. ರಾಮೇಗೌಡರು ಓಡ್ ಬಂದು ಬೀಗ್ರನ್ನ ನೋಡಿ ಸ್ವಲ್ಪ ಕ್ಷಣ ಅವರು ಕೂಡ ತಲ್ಲಣರಾಗ್ತಾರೆ. ಏನು ನೆನ್ನೆ ತಾನೇ ಮದುವೆ ಆಗಿದೆ, ಇವತ್ತು ಅಲ್ಲೇ ಬಂದಿದ್ದಾರಲ್ಲ, ಏನಾದರೂ ಸಮಸ್ಯೆನಾ ಯಾಕೆ ಅಂತ ಆತಂಕ ಕೂಡ ಗೊಳ್ತಾರೆ. ಆದರೆ ನಾರಾಯಣಗೌಡರು ರಾಮೇಗೌಡರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ಸಮಾಧಾನಿಸಿ ಅವರಿಗೆ ಒಂದು ನೆಮ್ಮದಿಯಾದ ಸಾಂತ್ವನವನ್ನು ತುಂಬಲು ಕುಟುಂಬ ಸಮೇತರಾಗಿ ಬಂದಿರ್ತಾರೆ. ಶ್ರುತಿ ಅಪ್ಪನ ನೋಡಿದ ತಕ್ಷಣ ಇಳಿದು ಅಪ್ಪನನ್ನು ಅಪ್ಪಿಕೊಂಡು ಸ್ವಲ್ಪ ಅವಳು ಭಾವನಾತ್ಮಕವಾಗಿ ಅಳುತ್ತಾ ಇರ್ತಾಳೆ. ರಾಮೇಗೌಡರು ಏನೂ ಆಗದೆ ಇರೋ ರೀತಿ, ಯಾಕೆ ಮಗಳೇ ಏನಾಯಿತು, ನನ್ನನ್ನು ಒಂದು ದಿವಸನೂ ಕೂಡ ಬಿಟ್ಟಿರೋಕ್ಕೆ ಕಷ್ಟ ಆಗ್ತಿತ್ತಾ ನಿನಗೆ? ಯಾವಾಗಲೂ ಹೆಣ್ಮಕ್ಳು ಅಂತಂದಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ವವ? ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆದ ಹೆಣ್ಮಕ್ಳು ಪ್ರತಿಯೊಬ್ಬರು ಗಂಡನ ಮನೆಯಲ್ಲೇ ಬಾಳಬೇಕು. ಅಪ್ಪನ ಮನೆ ಏನಿದ್ರು ಮದುವೆ ಆಗೋವರೆಗೂ ಅಷ್ಟೇ, ಆಮೇಲೆ ಬಂದು ಹೋಗೋದು ಇದ್ದೇ ಇರುತ್ತೆ. ಇದಕ್ಕೆಲ್ಲ ಇಷ್ಟೊಂದು ಅಳಬಾರ್ದು. ನನ್ನ ಮಗಳು ಯಾವಾಗಲೂ ಸ್ಟ್ರಾಂಗ್ ಅಂದ್ಕೊಂಡಿದ್ದೀನಿ, ನೀನು ನೋಡಿದ್ರೆ ಇಷ್ಟೊಂದು ಅಳ್ತಾ ಇದೆಯಲ್ಲ, ಸಮಾಧಾನ ಮಾಡ್ಕೊ. ಒಳ್ಳೆಯ ಗಂಡ ಅತ್ತೆ ಮಾವ ಸಿಕ್ಕಿದ್ದಾರೆ, ನಿನ್ನ ಅದೃಷ್ಟ ಚೆನ್ನಾಗಿದೆ ಮಗಳೇ, ನೀನು ಒಳ್ಳೆತನಕ್ಕೆ ನಿನಗೆ ಒಳ್ಳೆಯದೇ ಆಗಿದೆ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಹಾಗೆ ಆರಾಮಾಗಿರು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಶ್ರುತಿಯ ತಲೆ ಸಾವ್ರಿ ಅವಳ ಹಣೆಗೆ ಮುತ್ತಿಟ್ಟು ಅಪ್ಪ ನಾನಿರುವೆ ಎಂಬ ಧೈರ್ಯದ ಸ್ಪರ್ಶವನ್ನು ನೀಡಿ ಶ್ರುತಿಗೆ ಸಮಾಧಾನಿಸಿ, ಶ್ರುತಿ ಒಳಗಡೆ ಬಾಮ್ಮ, ಹಾಗೆ ನಾನು ಅನುರಾಧಾಗೆ ಹೇಳ್ತೀನಿ, ಮೊದಲನೇ ಸರಿ ಮನೆಗೆ ಇಬ್ಬರು ಅಳಿಯ ಮಗಳು ಬರ್ತಾ ಇದ್ದೀರಾ, ಹಾಗೆ ಒಳಗೆ ಬರಬಾರ್ದು, ಆರತಿ ಮಾಡಿ ಒಳಗೆ ಕರ್ಕೊಬರ್ಬೇಕು. ಅನುರಾಧ ಸ್ವಲ್ಪ ರೂಮಲ್ಲೇನೋ ಇದ್ದಾಳೆ, ನೀವು ಬಂದಿರೋದು ಗೊತ್ತಿಲ್ಲ, ಗೊತ್ತಿದ್ರೆ ಅವಳು ಓಡೋಡಿ ಬರ್ತಾ ಇದ್ಲು, ಇರಮ್ಮ ಅಂತ ಹೇಳಿ ಒಳಗಡೆ ಹೋಗಿ ಅನುರಾಧಾಗೆ ಹೇಳಿ ಆರತಿನ ರೆಡಿ ಮಾಡಿಸಿ ನವನೀತ್ ಮತ್ತು ಶ್ರುತಿಗೆ ಆರತಿ ಮಾಡಿಸಿ, ಅವರ ಕಷ್ಟದ ಜೀವನ ಇದ್ದರೂ ಕೂಡ, ಅವರಿಗೆ ತುಂಬ ನೋವಿನ ಸಂಗತಿಗಳು ನಡೆದಿದ್ರೂ ಕೂಡ ಹಳೆಯ ಮಗಳನ್ನ ಅಚ್ಚುಕಟ್ಟಾಗಿಯೇ ಬರಮಾಡ್ಕೊಳ್ತಾರೆ ಒಳಗಡೆಗೆ. ಇಬ್ಬರು ಕೂಡ ಮನೆಯ ಹೊಸ್ತಿಲಿಗೆ ಬಲಗಾಲಿಟ್ಟು ಒಳಗಡೆ ಹೋಗಿ ಅಮ್ಮನ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಅಮ್ಮನ ಮನೆ ಕೂಡ ಯಾವಾಗಲೂ ಸಂತೋಷವಾಗಿರಲಿ ಅಂತ ಶ್ರುತಿ ಕೇಳ್ಕೊಂಡ್ರೆ, ಇದು ನನ್ನ ಮನೆ, ಇದು ನನ್ನ ಜವಾಬ್ದಾರಿ, ಇನ್ನು ಮುಂದೆ ಇವರು ಕೂಡ ನನ್ನ ಅಪ್ಪ ಅಮ್ಮ ಅಂತ ದೇವ್ರ ಮುಂದೆ ಪ್ರಮಾಣಿಸಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಮನಸ್ಸಲ್ಲೇ ಅವನು ಆರಾಧಿಸ್ತಾ ಇರ್ತಾನೆ. ಇದನ್ನು ಇದೇ ರೀತಿ ಮುಂದುವರಿಸಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಅನುರಾಧಾಗೆ ಮಾತು ಬರದೆ ಮೂಕಳಾಗಿ ಅವರಿಗೆಲ್ಲರಿಗೂ ಬಂದವರಿಗೆ ಸ್ವಲ್ಪ ಜ್ಯೂಸು ಕಾಫಿ ಟೀ ಕೊಡ್ತಾ ಇರ್ತಾಳೆ. ಹಾಗೆ ಇದನ್ನು ಗಮನಿಸಿದ ನವನೀತ್, ಅಮ್ಮ ಯಾಕಿಷ್ಟೊಂದು ಮೂಕರಾಗಿದ್ದೀರಾ, ಬಂದ ತಕ್ಷಣ ಬನ್ನಿ ಅಳಿಯ ಅಂದರೆ ಅಂತ ಕರಿತಿದ್ರಿ, ಬಟ್ ಇವತ್ತು ಒಂದೂ ಮಾತಾಡಿಲ್ವಲ್ಲ, ಯಾಕಮ್ಮ? ನಾನು ಅಳಿಯ ಅಂತ ಅಂದ್ಕೋಬೇಡಿ, ಇನ್ಮೇಲೆ ನಿಮ್ಮ ಮಗನೇ ಅಂತ ಅಂದ್ಕೊಳ್ಳಿ. ನಿಮ್ಮ ಈ ಸಮಯ ಸ್ವಲ್ಪ ಕೆಟ್ಟದ್ದಾಗಿರ್ಬೋದು, ಬಟ್ ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಯೋಚನೆ ಮಾಡಿ. ದೇವರು ಯಾವತ್ತೂ ನಿಮ್ಮಂಥವರಿಗೆ ಕೆಟ್ಟದ್ದನ್ನು ಮಾಡೋಕ್ಕೆ ಯೋಚನೆ ಮಾಡಲ್ಲ. ಹಾಗೂ ಮಾಡಿದ್ದಾನೆ ಎಂದರೆ ಪೂರ್ವಜನ್ಮದ ಕರ್ಮಫಲಗಳೋ ಯಾವುದೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದಾಗಿದೆ, ಅದನ್ನು ಮರೆತು ಕೆಟ್ಟ ಕನಸೆಂದು ನಮ್ಮನ್ನು ನೋಡಿಕೊಳ್ಳಿ. ಈ ರೀತಿ ನೀವು ಮೌನವಾಗಿರೋದನ್ನ ನೋಡೋಕ್ಕೆ ಆಗಲ್ಲ. ನೀವು ಕೂಡ ನಗುಮುಖದಿಂದ ಯಾವಾಗಲೂ ಇದ್ದರೆ ಈ ಮನೆಗೆ ಕಳೆ. ನೀವು ಈ ಮನೆಯ ಮಹಾಲಕ್ಷ್ಮಿ ಅಂತೆ. ನನ್ನ ಅಮ್ಮ ನೀವು ಇಬ್ಬರು ಒಂದೇನೆ ನನಗೆ. ಇನ್ಮೇಲೆ ನಾನು ನಿಮ್ಮನ್ನು ಅಮ್ಮ ಅಪ್ಪ ಅಂತಲೇ ಕರಿತೀನಿ, ನನ್ನನ್ನು ನವನೀತ್ ಅಂತಾನೇ ಕರೀರಿ, ಅಳಿಯಂದ್ರೆ ಅಂತ ಕರಿಬೇಡಿ. ನೀವು ಈ ರೀತಿ ಆಲೋಚನೆ ಮಾಡಿ ಕೊರಗೋದ್ರಿಂದ ನಿಮ್ಮ ಆರೋಗ್ಯ ಹಾಳು. ಅದನ್ನು ಯೋಚನೆ ಮಾಡಿ ಶ್ರುತಿ ಕೂಡ ತುಂಬ ತಲೆ ಕೆಡಿಸ್ಕೊಳ್ತಾಳೆ. ಅವಳಿಗೆ ರಾತ್ರಿ ಪೂರ ನಿಮ್ಮದೇ ಯೋಚನೆ ಆಗಿತ್ತು, ನಿಮಗೇಕೆ ಅವಳ ಯೋಚನೆನೋ ಅವಳಿಗೂ ಕೂಡ ನಿಮ್ಮ ಯೋಚನೆನೇ ಇರುತ್ತದೆ. ಅವಳಿಗೋಸ್ಕರನಾದರೂ ಸ್ವಲ್ಪ ಚೇತರಿಸ್ಕೊಳ್ಳಿ. ಇದೇ ರೀತಿ ಮೌನವಾಗಿರೋದು ಮನಸ್ಸಿಗೂ ಒಳ್ಳೆಯದಲ್ಲ, ಮಾನಸಿಕ ಸ್ಥಿತಿಗೂ ಒಳ್ಳೆಯೋದಲ್ಲ, ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತದೆ. ನೀವಿರೋದು ಇಬ್ಬರೇ, ಹಾಗೆ ಇಬ್ಬರೂ ಕೂಡ ಹೀಗೆ ಮೌನವಾಗಿದ್ದರೆ ಮನೆ ಹೇಗೆ ಸಾಗುತ್ತದೆ? ನೀವಿಬ್ಬರು ಇವತ್ತೇ ಹೊರಡಿ ನಮ್ಮ ಜೊತೆ ಬನ್ನಿ. ಎಲ್ಲರೂ ಒಟ್ಟಿಗೆ ಇದ್ದರೆ ಸ್ವಲ್ಪ ಸಮಯ ಕೂಡ ಕಳೆದ ಹಾಗೆ ಆಗಿರುತ್ತೆ. ಹಾಗೆ ವಾತಾವರಣ ಬದಲಾಗಿ ನಿಮ್ಮ ಮನಸ್ಸುಗಳು ಕೂಡ ಬದಲಾಗ್ಬೋದು. ಇಲ್ಲಿ ಹಳ್ಳಿ ಜನರ ಮಾತುಗಳು ನಿಮ್ಮ ಕಿವಿ ಮೇಲೆ ಬಿದ್ದು ನಿಮಗೆ ಸಂಕೋಚ ಹಾಗೂ ಆ ದುಃಖದ ನೋವನ್ನು ಮತ್ತೆ ಮತ್ತೆ ನೆನಪು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮರೆತು ಸ್ವಲ್ಪ ದಿವಸ ನಮ್ಮ ಜೊತೆ ಇರಿ, ನೀವು ಆರಾಮಾಗಿ ಇದ್ದಾಗ ಎಲ್ಲವನ್ನೂ ಮರಿಬಹುದು ಅಂತ ಹೇಳ್ತಾರೆ. ಅನುರಾಧ, ಇಲ್ಲಪ್ಪ ಹಾಗೆಲ್ಲ ಎಲ್ಲಾದರೂ ಬರೋದು ಉಂಟಾ? ಅಳಿಯನ ಮನೆಗೆ ಮಗಳು ಕೊಡೋದು ಒಪ್ಪಿಗೆ ಸರಿ, ಓಕೆ, ಆದರೆ ಮಗಳ ಜೊತೆ ಅಪ್ಪ ಅಮ್ಮ ಬಂದರೆ ಅದು ಎಷ್ಟು ಸರಿನಪ್ಪ? ಈ ಪ್ರಪಂಚದಲ್ಲಿ ಅದು ಅಷ್ಟು ಚೆಂದ ಕಾಣಬರಲ್ಲ. ನೀನು ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಒಪ್ಕೊಂಡಲ್ಲ, ಅಷ್ಟೇ ಸಾಕು ನಮಗೆ. ಗಂಡು ಮಗ ಇಲ್ಲ ಅನ್ನೋ ಕೊರತೆನ ನೀನು ನೀಗಿಸ್ಬಿಟ್ಟಪ್ಪ, ತುಂಬ ಥ್ಯಾಂಕ್ಸ್ ಅಪ್ಪ. ಹಾಗೆ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕಪ್ಪ, ನೀವು ಚೆನ್ನಾಗಿದ್ರೆ ನಾವು ಚೆಂದ ಅಂತ ಹೇಳಿ ಅನುರಾಧ ಒಳಗಡೆ ಹೋಗ್ತಾಳೆ.
ನಾರಾಯಣಗೌಡರು ಮತ್ತು ಸುಲೋಚನಾ ಅವರ ಮನೆ ಹಿಂದೆ ಇರುವ ಹಿತ್ತಲಲ್ಲಿ ಹೋಗಿ ಮಾತನಾಡ್ತಾರೆ. ಇವರಿಬ್ಬರನ್ನ ಹೀಗೆ ಬಿಟ್ಟರೆ ಇಲ್ಲಿ ಸರಿ ಹೋಗಲ್ಲ, ಜೊತೆಗಾದರೂ ಕರ್ಕೊಂಡು ಹೋಗೋಣ, ಇಲ್ಲ ಅಂತಂದರೆ ಶ್ರುತಿ ಮತ್ತು ನವನೀತ್ನ ಇಲ್ಲೇ ಸ್ವಲ್ಪ ದಿವಸ ಬಿಟ್ಟು ಹೋಗೋಣ, ನೀವು ಕಂಪ್ನಿನ ನೋಡ್ಕೋತೀರಾ ಹೇಳಿ ಅಂತ ಸುಲೋಚನಾ ಕೇಳ್ತಾಳೆ. ಆಗ ನಾರಾಯಣಗೌಡರು ಇನ್ನೊಂದೆರಡು ಸಾರಿ ಮಾತಾಡಿಸಿ ಒಪ್ಸೋಣ, ಅವ್ರೇನಾದರೂ ಬರಲಿಲ್ಲ ಅಂತಂದರೆ ಇಲ್ಲೇ ಬಿಟ್ಟು ಶ್ರುತಿ ಮತ್ತು ನವನೀತ್ನ ಹೋಗೋಣ, ಅವ್ರಿಗೂ ಕೂಡ ಮಗಳು ಅಳಿಯ ಜೊತೆಗಿದ್ದಾರೆ ಅನ್ನೋ ಖುಷಿ, ಹಾಗೆ ಅವ್ರಿಗೋಸ್ಕರನಾದ್ರು ನಗ್ನಗ್ತಾ ಮಾತಾಡಬೇಕು, ದಿನಾನ ಕಳಿಬೇಕು, ಹಾಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಅಳಿಯ ಇದ್ದಾನೆ, ಮಗಳಿದ್ದಾಳೆ, ಅಡುಗೆ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಅವರಿಗೆ ಸಂಕೋಚ ಮಾಡ್ಕೊಂಡ್ರೆ ನಮ್ಮನೇಲಿ ಇರೋದು ಅವ್ರಿಗೆ ಇಷ್ಟ ಇಲ್ವೇನೋ ಅಂತ ತಿಳ್ಕೊಂಡು ಅಂದ್ಕೊಂಡಾದರೂ ಅವರು ಸ್ವಲ್ಪ ಮುಂದೆ ಸಾಗ್ತಾ ಇರ್ತಾರೆ ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿ ಮನೆ ಒಳಗಡೆ ಕಾಲಿಟ್ಟು ರಾಮೇಗೌಡರು ಮತ್ತು ಅನುರಾಧನ ಕೂರಿಸಿ ಮಾತಾಡಿಸ್ತಾರೆ. ನೀವು ಈ ರೀತಿ ಎಲ್ಲ ಆಲೋಚನೆ ಮಾಡಿಕೊಂಡು ಇರಬೇಡಿ, ದಯವಿಟ್ಟು ನಡೀರಿ ನಮ್ಮ ಮನೆಗೆ, ನಾವು ಎಲ್ಲರೂ ಒಟ್ಟಿಗೆ ಇರೋಣ, ನಾವು ಆ ಕಾಲದ ಬೀಗ್ರಲ್ಲ, ಹಾಗೆ ಗತ್ತು ಗಮ್ಮತ್ತಿನ ಬೀಗರು ಅಲ್ಲ, ನಾವೇನಿದ್ರು ಸಾದಾ ಸೀದಾ ಬೀಗರು, ನಿಮ್ಮ ಒಳ್ಳೆತನಕ್ಕೆ ಸೋತು ನಾವು ನಿಮ್ಮ ಸಂಬಂಧನ ಬೆಳೆಸೋಕೆ ಬಂದಿದ್ದು, ಅದೇನೋ ಅತಾಚುರ್ಯ ಆಯಿತು ಅಂತಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಿಮ್ಮನ್ನು ಚುಚ್ಚಿ ನೋವಾಗಿ ಮಾತಾಡೋ ಅಂಥ ಬೀಗರು ಕೂಡ ನಾವಲ್ಲ, ದಯವಿಟ್ಟು ನೀವು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ನೀವಿಬ್ಬರು ಜೊತೆಗೆ ಬನ್ನಿ, ಬಂದು ನಮ್ಮ ಜೊತೆಗಿರಿ, ಅಲ್ಲಿ ಯಾರು ನಿಮ್ಮನ್ನು ಪ್ರಶ್ನೆ ಮಾಡೋರಿಲ್ಲ, ಈ ರೀತಿ ಆಯಿತು ಅಂತ ಹೇಳೋರಿಲ್ಲ, ಹಾಗೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಇದೆ. ರಾಮೇಗೌಡರು, ಅನುರಾಧಮ್ಮ, ನೀವಿಬ್ಬರು ಇದೇ ರೀತಿ ಇದ್ದರೆ ಕೊರಗಿ ನಾಳೆ ದಿನ ಏನಾಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗಬೇಕು ಅಂದ್ಕೊಂಡಿದ್ದೀರಾ. ಶ್ರುತಿ ಮೊದಲೇ ಯೋಚನೆ ಮಾಡ್ತಾ ಇರ್ತಾಳೆ, ಅವಳು ನಿಮ್ಮ ಬಗ್ಗೆನೇ ತುಂಬ ಯೋಚಿಸ್ತಾಳೆ, ಆದರೂ ನಿಮ್ಮ ಮುಂದೆ ನಗ್ನಾಗ್ತಾ ಮಾತಾಡೋಕೆ ಇಷ್ಟಪಡ್ತಾಳೆ, ಅವಳಿಗೋಸ್ಕರನಾದರೂ ದಯವಿಟ್ಟು ನೀವು ನಮ್ಮನೆಗೆ ಬನ್ನಿ, ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನೀವು ಹೇಳೋ ಹಾಗೂ ಇಲ್ಲ ಅಂತ ಹೇಳ್ತಾರೆ. ಇತ್ತ ರಾಮೇಗೌಡರು, ಹೇಗೆ ಗೌಡ್ರೆ ಬರೋದು, ನಾವು ಇಲ್ಲಿ ಎಲ್ಲವನ್ನು ಬಿಟ್ಟು ನಮ್ಮ ದನ ಕರು ಎಲ್ಲದ್ರ ಬಗ್ಗೆ ಜೀವ ತುಂಬಿ ಅವರು ಅಂತರಾಳದಿಂದ ಮಾತಾಡ್ತಾ ಇರ್ತಾರೆ ರಾಮೇಗೌಡರು ಭಾವನಾತ್ಮಕವಾಗಿ. ನಮ್ಮ ದೇವಲ್ಲ ಆಗತ್ತೆ, ಎಲ್ಲವನ್ನು ಮನೆಯನ್ನು ಬಿಟ್ಟು ಬರೋದು ಹೇಗೆ, ನಾವು ಸತ್ತಾಗಷ್ಟೇ ಈ ಮಣ್ಣಿಂದ ದೂರ ಹೋಗೋದು, ಅದು ಬಿಟ್ಟು ಈ ಟೈಮಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ ಬರೋದು ಅಷ್ಟು ಸರಿಯಿಲ್ಲ, ಕಷ್ಟ ಬಂತು ಅಂತ ಓಡೋದ್ರು ಅಂತ ಜನಗಳು 4 ಜನ 4 ಥರ ಮಾತಾಡ್ಕೊಳ್ತಾರೆ. ಮಗಳು ಹೀಗೆ ಅಂತ ಗೊತ್ತಿತ್ತೇನೋ ಅದಕ್ಕೆ ಹೊರಟೋದ್ರು ಅಂತಾರೆ. ಏನು ಮಾಡೋದು, ಹಣೆ ಬರಹ ಅನುಭವಿಸ್ಬೇಕು, ಅವಳ ಮಾಡಿದ ತಪ್ಪಿಗೆ ನಾನು ಇಲ್ಲಿ ಶಿಕ್ಷೆ ಅನುಭವಿಸ್ಬೇಕಾದ ಪರಿಸ್ಥಿತಿ. ಹಾಗೆ ನನ್ನ ಮಗಳು ಏನೂ ಮಾಡದಿದ್ದರೂ ಅವಳ ಒಪ್ಪಿಗೆ ಏನಿತ್ತು ಏನೋ ಗೊತ್ತಿಲ್ಲ, ದಾರೆ ಎರೆದು ಕೊಟ್ಟಿದ್ದೇನೆ, ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಅವಳು ದಯವಿಟ್ಟು ಅವಳನ್ನು ಕ್ಷಮಿಸಿ, ಆ ತಪ್ಪನ್ನೆಲ್ಲ ತಿದ್ದಿ ಅವಳಿಗೆ ಬುದ್ಧಿ ಹೇಳ್ಕೊಡಿ ಅಂತ ಹೇಳ್ತಾರೆ. ಆಗ ಸುಲೋಚನಾ ಮತ್ತು ನಾರಾಯಣಗೌಡರು ಇಬ್ಬರೂ ಕೂಡ ಶ್ರುತಿ ಒಳ್ಳೆ ಹುಡುಗಿ, ಆ ರೀತಿ ತಪ್ಪೆಲ್ಲ ಏನೂ ಮಾಡಲ್ಲ, ನೀವು ಅವಳ ಬಗ್ಗೆ ಯೋಚನೆ ಮಾಡಬೇಡಿ, ಊರವರು 4 ಜನ 4 ಥರ ಮಾತಾಡೋರು ಯಾರು ಇವತ್ತು ನಿಮ್ಮ ಕಷ್ಟಕ್ಕೆ ಬಂದಾಗಿಲ್ಲ, ಸಂಬಂಧನ ಉಳಿಸ್ಕೋಬೇಕು, ನಿಮ್ಮ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿ, ನೀವು ಕೂಡ ನಮ್ಮವರು ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ, ನಮ್ಮವರು ಅನ್ನೋರು ಮಾತ್ರ ಬರೋದು, ಕಂಡವರು ಅನ್ನೋರು ಯಾರೂ ಬರಲ್ಲ, ಕಂಡವರು ಬರೀ ಮಾತಾಡೋಕ್ಕಷ್ಟೇ, ನೀವು ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿಬಿಟ್ರಿ, ನಡೀರಿ ಇವಾಗಲೇ ಎದ್ದು ನಾವು ನಮ್ಮನೆಗೆ ಹೋಗೋಣ. ಅನುರಾಧ, ಇಲ್ಲ ಅಣ್ಣ, ದಯವಿಟ್ಟು ಕರಿಬೇಡಿ, ನಾವು ನಮ್ಮ ಜೀವನ ಇಲ್ಲೇ ಇರೋದು, ನಮ್ಮ ಜೀವನ ಬಿಟ್ಟು ನಾವು ಎಲ್ಲಿಗೆ ತಾನೇ ಬರೋಕ್ಕಾಗುತ್ತೆ, ಹೊಲ ಗದ್ದೆ ಎಲ್ಲ ನೋಡ್ಕೋಬೇಕಲ್ವ, ಇವರೇ ಅಲ್ವಾ ಇರೋದು, ನೀವು ತಪ್ಪಾಗಿ ತಿಳ್ಕೊಬೇಡಿ ಅಣ್ಣ, ಇಷ್ಟೊಂದು ಹಿಂಸೆ ಕೂಡ ಮಾಡಬೇಡಿ, ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಕಷ್ಟ ಬಂದಿದೆ, ಇಲ್ಲೇ ಸುಖ ಬರೋವರೆಗೂ ಜೀವಿಸೋಣ ಅಷ್ಟೇ ಅಂತ ಹೇಳಿ ಅನುರಾಧ ಕೈ ಮುಗಿದು ಕಣ್ಣೀರಾಕಿ ನಾರಾಯಣಗೌಡ್ರ ಹತ್ರ ಹೇಳ್ತಾರೆ. ಆಗ ಸುಲೋಚನಾ ಮತ್ತು ನಾರಾಯಣಗೌಡರು, ಸರಿ ಗೌಡ್ರೆ ಆಯಿತು, ನೀವು ಹೇಗಿದ್ದರೂ ಹೀಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ತೀರಲ್ವ, ಸ್ವಲ್ಪ ದಿವಸ ಶ್ರುತಿ ಮತ್ತು ನವನೀತ್ನ ಇಲ್ಲೇ ಇರಿಸ್ಕೊಳ್ಳಿ, ಅವರು ಕೂಡ ಇದ್ದರೆ ನಿಮಗೆ ಸ್ವಲ್ಪ ಆರಾಮಾಗುತ್ತೆ, ಹಾಗೆ ನವನೀತ್ ನಿಮ್ಮ ಜೊತೆ ಬೆರೆತರೆ ಅವನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅನುರಾಧ, ಹೇಗೆ ಅಣ್ಣ ಇಲ್ಲೇ ಇರಿಸ್ಕೊಳ್ಳೋದು, ಅವರು ಆಫೀಸ್ಗೆಲ್ಲ ಹೋಗ್ತಾರೆ, ಶ್ರುತಿ ಏನೋ ಇರ್ಬೋದೇನೋ, ನವನೀತ್ ಅವರು ಇಲ್ಲೇ ಇದ್ದರೆ ಆಫೀಸ್ಗೆ ತೊಂದರೆ ಆಗಲ್ವಾ ಅವರಿಗೆ, ನಾನು ಹೋಗ್ತೀನಮ್ಮ, ನೀನು ಟೆನ್ಷನ್ ತೊಗೋಬೇಡ, ಅವನು ಆದಷ್ಟು ಲ್ಯಾಪ್ಟಾಪಲ್ಲೇ ಕೆಲಸ ಮಾಡ್ತಾನೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಏನಿದೆಯೋ ಅದನ್ನು ನಾನು ನೋಡ್ಕೋತೀನಿ, ನೀವು ಇದಕ್ಕಾದರೂ ಒಪ್ಪಿಗೆ ಕೊಡಿ, ದಯವಿಟ್ಟು ನೀವು ಇಬ್ಬರೇ ಇರೋದು ನಮಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ದಿನ ಸುಧಾರಿಸೋವರೆಗೂ ನಿಮಗೂ ಕೂಡ ಸಮಾಧಾನ ಆಗೋವರೆಗೂ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಎಂದು ಒಪ್ಪಿಗೆ ಕೊಟ್ಟು ನವನೀತ್, ಶ್ರುತಿ ಮತ್ತು ಇಬ್ಬರನ್ನು ಅಲ್ಲೇ ಬಿಡಲು ತೀರ್ಮಾನಿಸಿ ಆ ಮಧ್ಯದ ನಡುವೆನೇ ಅಡುಗೆ ಮಾಡಿರ್ತಾಳೆ ಅನುರಾಧ. ಬೀಗರು ಬಂದಿರೋದ್ರಿಂದ ಸಿಹಿ ಮಾಡಿ ಅವರಿಗೆ ಎಲ್ರಿಗೂ ಊಟ ಬಡಿಸಲು ಕೂತ್ಕೊತಾಳೆ. ಶ್ರುತಿನೂ ಕೂತ್ಕೋ ಕೇಳ್ತಾಳೆ. ಆಗ ಶ್ರುತಿ, ಇಲ್ಲಮ್ಮ ನೀವೆಲ್ಲರೂ ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ ಅಂತ ಹೇಳಿ ಅಮ್ಮನ್ನ ಕೂರಿಸಿ, ಎಷ್ಟು ದಿವಸ ಆಯಿತು ನನ್ನ ಅಮ್ಮ ನೆಟ್ಟಿಗೆ ಊಟ ಮಾಡಿ ರಾತ್ರಿ ತಿಂದಿದ್ದಾರೋ ಇಲ್ಲವೋ ಅಂತ ಯೋಚನೆ ಮಾಡ್ತಾ ಅಮ್ಮನ್ನ, ಅಪ್ಪನ್ನ ಮತ್ತು ಅತ್ತೆ ಮಾವ ಗಂಡನ್ನ ಎಲ್ಲರನ್ನೂ ಕೂರಿಸಿ ಊಟಕ್ಕೆ ತಟ್ಟೆನ ಕೊಡ್ತಾ ಇರ್ತಾಳೆ. ಆಗ ನವನೀತ್, ಇಲ್ಲ ನಾನು ಶ್ರುತಿ ಜೊತೆನೇ ಊಟ ಮಾಡ್ತೀನಿ, ಅಪ್ಪ ಅಮ್ಮ ಇವತ್ತು ಖುಷಿಯಿಂದ ಊಟ ಮಾಡಲಿ ಅಂತ ನವನೀತ್ ಆ ಮನೆಯ ಮಗನಾಗಿ ಆ ಮನೆಯಲ್ಲಿರುವವರೆಲ್ಲರಿಗೂ ಊಟನ ಅವನು
ಅವನು ಕೂಡ ಶ್ರುತಿ ಜೊತೆ ಬಡಿಸ್ತಾನೆ. ಇದನ್ನು ನೋಡ್ತಾ ನೋಡ್ತಾ ಅನುರಾಧ ಕಣ್ಣು ಎಲ್ಲೋ ಒಂದು ಕಡೆ ನೀನು ನನಗೆ ಮೋಸ ಮಾಡಿದೆ ಅನ್ಕೋತೀನಿ ದೇವ್ರೆ, ಆದರೆ ಇಂಥ ಅಳಿಯನ್ನ ಅಂದರೆ ಮಗನ ರೀತಿ ಇರುವ ಅಳಿಯನ್ನ ಓಕೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ಇಂಥ ಬೀಗರು ಸಿಗೋಕ್ಕೂ ನಾವು ಪುಣ್ಯ ಮಾಡಿದ್ದೀನಿ. ಎಷ್ಟೋ ಜನ ಈ ರೀತಿ ಸಂದರ್ಭದಲ್ಲಿ ನಮ್ಮ ಮಗ ಎಲ್ಲಿ ಅವ್ರ ಬಗ್ಗೆ ವಾಲಿ ಅವ್ರ ಬಗ್ಗೆ ಆಸಕ್ತಿ ತೋರ್ತಾನೋ ಅವ್ರ ಜೊತೆ ಚೆನ್ನಾಗಿರ್ತಾನೋ ಅಂತ ಯೋಚನೆ ಮಾಡೋ ಅಪ್ಪ ಅಮ್ಮ ಇರೋ ಈ ಕಾಲದಲ್ಲಿ ಇಂಥ ಬೀಗರು ನಮ್ಮ ಬಗ್ಗೆ ಯೋಚನೆ ಮಾಡಿ ಮಗನನ್ನು ಇಲ್ಲೇ ಬಿಟ್ಟು ಹೋಗಲು ನಿರ್ಧರಿಸಿದ್ದಾರೆ. ದೇವ್ರೆ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಹಾಗೆ 1000 ಕೋಟಿ ಅರ್ಚನೆ ಮಾಡಿಸಿದರೂ ಸಾಲದು, ಆದರೆ ನೀನು ಕೊಟ್ಟಿರುವ ಈ ದುಃಖದ ಮುಂದೆ ಈ ಖುಷಿನ ಅನುಭವಿಸೋಕ್ಕೆ ಕೂಡ ಆಗ್ತಾ ಇಲ್ಲ. ಇದನ್ನು ಹೇಗೆ ತಗೋಬೇಕು ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ನನಗೆ. ದಯವಿಟ್ಟು ಇದನ್ನೆಲ್ಲ ನೀನೇ ಬಗೆಹರಿಸ್ಬೇಕು ಅಂತ ಹೇಳಿ ಅನುರಾಧ ತಟ್ಟೆಗೆ ಕೈ ಇಟ್ಟು ಮೊದಲನೇ ತುತ್ತನ್ನ ಕಣ್ಣಿಗೆ ಹೊತ್ಕೊಂಡು ಭೂಮಿ ಕೆಳಗಡೆ ಇಟ್ಟು ಒಂದು ತುತ್ತನ್ನ ಬಾಯಿಗೆ ಹಾಕ್ತಾಳೆ. ಆ ಸಮಯದಲ್ಲಿ ಅವಳಿಗೆ ನಿನ್ನೆಯಿಂದ ಊಟ ಮಾಡದೇ ಇರೋದಕ್ಕೆ ಅದು ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ದುಃಖದಲ್ಲಿ ಊಟ ಕೂಡ